ಹೇ ಗಾಯ್ಸ್, ವೆಲ್ಕಮ್ ಟು ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಗೆ ಅಂತ ತಿಳ್ಕೊಳ್ಳೋಣ. ಏಂಜಲ್ಸ್ ನನ್ಗಿಲ್ಲಿ ಗೈಡೆನ್ಸ್ ನ ಕೊಡಿ ನನ್ನ ವ್ಯೂವರ್ಸ್ಗೆ. ಅವರ ಸಿಚುವೇಶನ್ ಈಗ ಹೇಗಿದೆಯಲ್ಲ ಅದನ್ನ ಹೇಗ್ ತಗೊಂಡ್ ಹೋಗ್ಬೇಕು ಅನ್ನೋದು ಅಥವಾ ಅವ್ರು ಹೇಗಿರ್ಬೇಕು ಅನ್ನೋದನ್ನ ಒಂದು ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ನೋಡಿ ನಿಮ್ಗೆ ಗೈಡೆನ್ಸ್ ಏನ್ ಸಿಕ್ಕಿದೆ ಅಂದ್ರೆ ಇದು ರಿಲೇಶನ್ಶಿಪ್ ವೈಸ್ ರೀಟ್ರೀಟ್. ಈಗ ನೀವು ನಿಮ್ಮ ವ್ಯಕ್ತಿನ ತುಂಬಾನೇ ಟ್ರೀಟ್ ಮಾಡ್ತಿದ್ರಿ, ತುಂಬಾ ಅಟೆನ್ಷನ್ ಕೊಡೋದಿರ್ಬೋದು, ಈ ರೀತಿ ಎಲ್ಲ ಕೊಟ್ಟು ಕೊಟ್ಟು ಒಂದು ಅಭ್ಯಾಸನ ಮಾಡ್ಸಿದೀರಾ. ಬಟ್ ಈಗ ನೀವು ಸ್ಪೇಸ್ ತಗೊಳಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಇರ್ಬೋದು ಅಥವಾ ನಿಮ್ದು ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ನಿಮ್ಮ ರಿಲೇಶನ್ಶಿಪ್ ನ, ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ನಿಮ್ಮ ಅಪೋಸಿಟ್ ವ್ಯಕ್ತಿಗೆ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿ ನಿಮಗೆ ವೇಟ್ ಮಾಡೋದಕ್ಕೆ ಹೇಳ್ತಾ ಇರ್ಬೋದು, ಇನ್ ಸ್ವಲ್ಪ ದಿನ ಬೇಡ, ಇನ್ನೊಂದ್ 2 ವರ್ಷ 3 ವರ್ಷ ಈ ತರ ಎಲ್ಲ ವೇಟ್ ಮಾಡಿಸ್ತಿರ್ಬಹುದು. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನೋಡಿ ಏನ್ ಕಮಿಟ್ಮೆಂಟ್ ಕೊಡ್ಬೇಕು, ಎಷ್ಟು ದಿನದಿಂದ ನೀವು ಮುಂದೆ ಆಗ್ತಾ ಇದೀರಲ್ಲ ಅದನ್ನ ಕಂಪ್ಲೀಟ್ ಮಾಡಿ. ಅಥವಾ ಒಂದು ಕ್ಲಾರಿಟಿ ಕೊಟ್ಟು ನೀವು ಸಪ್ರೇಟ್ ಆಗ್ತೀರಾ ಅಥವಾ ಜೊತೆನಲ್ಲಿ ಇರ್ತೀರಾ ಅಂತ ಡಿಸೈಡ್ ಮಾಡಿ. ಫಸ್ಟ್ ಏನು ಕ್ಲಾರಿಟಿನೇ ಕೊಡದಿಲ್ದಿರಾ ನೀವು ಅವ್ರನ್ನ ವೇಟ್ ಮಾಡ್ಸೋದ್ ತಪ್ಪು, ಅಥವಾ ನಿಮ್ಮ ವ್ಯಕ್ತಿ ಸಹ ನಿಮ್ಮನ್ನ ವೇಟ್ ಮಾಡ್ಸೋದ್ ತಪ್ಪು ಇಲ್ಲಿ. ಓಕೆನಾ? ಆದಷ್ಟು ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಲವ್ ವಿಚಾರ ಇರ್ಬೋದು ಅಥವಾ ಮ್ಯಾರೇಜ್ ಲೈಫ್ ಇರ್ಬೋದು, ಇದನ್ನ ನೆಕ್ಸ್ಟ್ ಲೆವೆಲ್ಗೆ ನೀವು ತಗೊಂಡ್ ಹೋಗೋದಕ್ಕೆ ಟ್ರೈ ಮಾಡಿ, ಇನ್ನೂ ಬೆಟರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನು ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಬಯೋನಲ್ಲಿ ಹಾಗೂ ವಿಡಿಯೋ ಕ್ಯಾಪ್ಷನ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.